ನನ್ನ ಹೆಸರು ಸುಕೇಶ್. ನಾನು ಒಂದು ಎನ್ಎನ್ಸಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಆದರೆ ಏಕಾಏಕಿ ಒಂದು ಅಪರಿಚಿತ ವೈರಸ್ ಹರಡಿತು. ಸಂಪೂರ್ಣ ದೇಶವೇ ಲಾಕ್ಡೌನ್ನಲ್ಲಿ ಸಿಲುಕಿತು. ನಗರದಲ್ಲಿ ಉಳಿಯಲು ಸಾಧ್ಯವಿಲ್ಲದ ಕಾರಣ ನಾನು ನನ್ನ ಹಳ್ಳಿಗೆ ಬಂದು ಕುಟುಂಬದ ಜೊತೆ ಸಮಯ ಕಳೆಯಬೇಕಾಯಿತು. ನಮ್ಮ ಹಳ್ಳಿಯಲ್ಲಿ ದೊಡ್ಡ ಹೊಲಗದ್ದೆ, ಹಸಿರು ನೀರಾವರಿ ಕ್ಷೇತ್ರಗಳಿದ್ದವು. ಅಲ್ಲಿ ನನ್ನ ತಾಯಿ ಶೋಭಿತಾ ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಪರಿಶ್ರಮಿಸುತ್ತಿದ್ದರು. ಆ ಸಮಯದಲ್ಲಿ ನಾನು ಮೊದಲ ಬಾರಿಗೆ ತಾಯಿಯ ಪರಿಶ್ರಮ, ಅವರ ಶ್ರಮದ ಬೆಲೆ ಮತ್ತು ಕುಟುಂಬವನ್ನು ಉಳಿಸುವ ಅವರ ಬಲವನ್ನು ಮನಸಾರೆ ಕಂಡೆ. ಹಳ್ಳಿಯ ಮನೆಯ ವಾತಾವರಣ ನನ್ನ ಮನಸ್ಸಿಗೆ ಶಾಂತಿ ನೀಡಿತು. ನಾನು ನನ್ನ ಜೀವನದ ನಿರ್ಧಾರವನ್ನು ಹಳ್ಳಿಯಲ್ಲೇ ನೆಲೆಸುವುದು ಮತ್ತು ನಮ್ಮ ಕುಟುಂಬವೇ ಇಷ್ಟಪಡುವಂತೆ ನನ್ನ ಸಂಬಂಧಿ ಅನುಷಾಳನ್ನು ಮದುವೆಯಾಗುವುದು ಎಂದು ನಿಶ್ಚಯಿಸಿದೆ. ಅನುಷಾ ನನ್ನ ಬಾಲ್ಯದ ಸ್ನೇಹಿತೆ. ನಾವು ಚಿಕ್ಕಂದಿನಿಂದ ಒಂದೇ ಮನೆತನದಲ್ಲಿ ಬೆಳೆದಿದ್ದೆವು. ಅವಳ ಜೊತೆಗಿನ ಸಮಯ ನನಗೆ ಪ್ರೇರಣೆ ಮತ್ತು ಆಧಾರವಾಗಿತ್ತು. ಆಕೆಯ ಜೊತೆಗಿನ ಮಾತುಕತೆ, ಆಟಗಳು, ಭವಿಷ್ಯದ ಕನಸುಗಳು always gave me hope in that difficult lockdown period. ಆ ಲಾಕ್ಡೌನ್ ನನಗೆ ಜೀವನದ ನಿಜವಾದ ಅರ್ಥ ಕಲಿಸಿತು. ಕುಟುಂಬ, ಬಂಧುತ್ವ ಮತ್ತು ನಂಬಿಕೆ. ಅನುಷಾ ತುಂಬಾ ಚುರುಕಾಗಿದ್ದಳು. ನಾನು ಏಕೆ ಅವಳನ್ನು ಹಠಾತ್ತನೆ ಇಷ್ಟಪಡುವೆನು ಎಂದು ಅವಳಿಗೂ ತಿಳಿದಿತ್ತು. ಅವಳಿಗೆ ನನ್ನ ಪ್ರೀತಿಯನ್ನು ತೋರಿಸಲು ನಾನು ಅವಳನ್ನು ಸಿನಿಮಾಗೆ ಕರೆದುಕೊಂಡು ಹೋಗುತ್ತಿದ್ದೆ, ಮಾಲ್ನಲ್ಲಿ ಶಾಪಿಂಗ್ ಮಾಡುತ್ತಿದ್ದೆ. ಅವಳು ಹಳ್ಳಿಯಿಂದ ನಗರಕ್ಕೆ ಬಂದಾಗ ನಮ್ಮ ಮನೆಯ ಸಣ್ಣ ರೂಮ್ನಲ್ಲಿ ನನ್ನ ಜೊತೆಗೆ ಅವಳ ತಮ್ಮನೂ ಇದ್ದುದರಿಂದ ನಾವು ಹೆಚ್ಚು ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಅವಳ ತಮ್ಮನನ್ನು ನನ್ನ ಸ್ನೇಹಿತನ ಮನೆಗೆ ಬಿಡಿ ಅನುಷಾಳನ್ನು ನಗರ ಸುತ್ತಾಟಕ್ಕೆ ಕರೆದುಕೊಂಡು ಹೋದೆ. ನಾವು ತುಂಬ ಜನರಿದ್ದ ಬಸ್ ಮತ್ತು ಮೆಟ್ರೋಗಳಲ್ಲಿ ಒಟ್ಟಿಗೆ ಪ್ರಯಾಣಿಸಿದೆವು. ಜನರ ನಡುವೆ ಒತ್ತಡ ಇದ್ದರೂ ನಮ್ಮ ಮನಸ್ಸುಗಳಲ್ಲಿ ಬೇರೆ ಒತ್ತಡವಿತ್ತು. ಪರಸ್ಪರ ಪ್ರೀತಿಯ ಅರಿವು ಹೆಚ್ಚಾಗುತ್ತಿತ್ತು. ಅವಳು ನನ್ನನ್ನು ನಾಚಿಕೆಯಿಂದ ನೋಡುತ್ತಾ ನಗುತ್ತಿದ್ದಳು. ನಾನು ಅವಳ ಹತ್ತಿರ ಇರುವಾಗ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಆ ಪ್ರಯಾಣಗಳು ನಮ್ಮ ಸ್ನೇಹವನ್ನು ಪ್ರೀತಿಯ ದಾರಿಯಲ್ಲಿ ಮುನ್ನಡೆಸಿದವು. ಅವಳ ಜೊತೆಗಿನ ಪ್ರತಿಯೊಂದು ಕ್ಷಣವೂ ನನಗೆ ಆಳವಾದ ನೆನಪುಗಳಾಗಿದವು. ಅನುಷಾ ಮತ್ತು ನಾನು ಪರಸ್ಪರ ಪ್ರೀತಿಸುತ್ತಿದ್ದರೂ ಅವಳು ಸದಾ ಹೇಳುತ್ತಿದ್ದಳು, ಮದುವೆಯ ನಂತರವೇ ನಮ್ಮ ಬದುಕು ಹೊಸ ಹಂತ ತಲುಪುತ್ತದೆ ಎಂದು. ನಮ್ಮ ಮದುವೆಗೆ ಇನ್ನೂ 6 ತಿಂಗಳು ಬಾಕಿ ಇರುವಾಗ ಒಂದು ದಿನ ನಾನು ಅವಳ ಮನೆಗೆ ಹೋದೆ. ಮನೆಯವರು ಎಲ್ಲರೂ ಮದುವೆಗೆ ಹೋಗಿದ್ದರು. ನಾನು ಅವಳನ್ನು ಹುಡುಕುತ್ತಿದ್ದಾಗ ಅವಳು ಬಾತ್ರೂಂನಿಂದ ಟವೆಲ್ ಹೊದಿಕೊಂಡು ಹೊರಬಂದಳು. ಅವಳನ್ನು ನೋಡಿದಾಗ ನನಗೆ ನಾಚಿಕೆಗೂ ಸಂತೋಷಕ್ಕೂ ಒಂದೇ ಸಮಯದಲ್ಲಿ ಭಾವನೆಗಳು ಉಕ್ಕಿದವು. ನಾನು ಅವಳ ಹತ್ತಿರ ಹೋದೆ, ಆದರೆ ಅವಳು ನಗುತ್ತಾ, ಇನ್ನೂ ಸ್ವಲ್ಪ ಸಮಯ, ಮದುವೆಯಾದ ಮೇಲೆ ನಮ್ಮ ಬದುಕು ಇನ್ನೂ ಸುಂದರವಾಗುತ್ತದೆ ಎಂದಳು. ಆ ದಿನ ನಾವು ನಮ್ಮ ಕನಸುಗಳು, ಭವಿಷ್ಯದ ಪ್ಲಾನ್ಗಳ ಬಗ್ಗೆ ಮಾತನಾಡಿದ್ದೆವು. ಅವಳಲ್ಲಿ ಇದ್ದ ಗೌರವ, ಶಿಸ್ತಿನಿಂದ ನನ್ನ ಪ್ರೀತಿಯ ಮೇಲಿನ ನಂಬಿಕೆ ಮತ್ತಷ್ಟು ಗಟ್ಟಿಯಾಗಿತ್ತು. ಸುಕೇಶ್ಗೆ ಅನುಷಾ ಮೇಲೆ ತುಂಬಾ ಪ್ರೀತಿ ಇತ್ತು. ಆದರೆ ಅನುಷಾ ಸ್ಪಷ್ಟವಾಗಿ ಹೇಳಿದಳು, ಮದುವೆಯಾದ ಮೇಲೆ ಮಾತ್ರ ನಮ್ಮ ಸಂಬಂಧ ಪವಿತ್ರವಾಗಿ ಆರಂಭವಾಗಬೇಕು. ಸುಕೇಶ್ಗೆ ಇದು ನಿರಾಶೆ ತಂದರೂ ಅವಳ ಮಾತಿನಲ್ಲಿ ಗೌರವವಿತ್ತು. ಒಂದು ಸಲ ಅವರು ನಗರಕ್ಕೆ ಹೋದಾಗ ಸಿನಿಮಾದಲ್ಲಿ ಅಸಹಜ ದೃಶ್ಯವೊಂದು ಬಂತು. ಇಬ್ಬರಿಗೂ ನಾಚಿಕೆ ಆಯಿತು. ಸುತ್ತಮುತ್ತ ಜನರಿದ್ದರು. ಹೀಗಾಗಿ ಏನು ಪ್ರತಿಕ್ರಿಯಿಸಬೇಕೆಂದು ತಿಳಿಯದೆ ಅವರು ನಗುವ ಮುಖದಿಂದ ಅಸಹಜತೆಯನ್ನು ಮುಚ್ಚಿದರು. ಆ ಕ್ಷಣದಲ್ಲಿ ಅವರಿಗೆ ಮತ್ತಷ್ಟು ಅರಿವಾಯಿತು, ಪ್ರೀತಿ ಎಂದರೆ ಕೇವಲ ದೇಹದ ವಿಷಯವಲ್ಲ, ಅದು ಗೌರವ, ತಾಳ್ಮೆ ಮತ್ತು ಭವಿಷ್ಯದ ಕನಸುಗಳ ಬಗ್ಗೆ ಕೂಡ ಆಗಿದೆ ಎಂದು. ಚಿತ್ರಮಂದಿರದಲ್ಲಿ ಆಡಳಿತದಿಂದ ಹಠಾತ್ ಲಾಕ್ಡೌನ್ ಮಾಡಲಾಯಿತು. ಎಲ್ಲರಿಗೂ ಹಣವನ್ನು ಮರುಪಾವತಿ ಮಾಡಲು ಕ್ಯೂ ಮಾಡಿಸಲಾಯಿತು. ಜನಸಮೂಹದಲ್ಲಿ ಸ್ವಲ್ಪ ತಳ್ಳಾಟವಾಗಿತ್ತು. ಆ ತಳ್ಳಾಟದಲ್ಲಿ ನಾನು ತಪ್ಪಾಗಿ ಮುಂದೆ ನಿಂತಿದ್ದ ಅಮ್ಮನನ್ನು ತಬ್ಬಿಕೊಂಡೆ. ಏನಾಯ್ತು, ಗಾಯವಾಗಿದೆಯಾ ಎಂದು ಅಮ್ಮನು ಕೇಳಿದಳು. ನಾನು ನಾಚಿಕೊಂಡು, ಇಲ್ಲ ಅಮ್ಮ, ಹಿಂದುಗಡೆ ಒಬ್ಬರು ತಳ್ಳಿದರು ಎಂದೆ. ಆ ದಿನ ಜನಸಂದಣಿ ತುಂಬಾ ಇತ್ತು. ಅಮ್ಮನನ್ನು ಸುರಕ್ಷಿತವಾಗಿ ಮನೆಗೆ ಕರೆದುಕೊಂಡು ಹೋಗಬೇಕು ಎಂಬ ಜವಾಬ್ದಾರಿ ನನಗೆ ಹೊಳೆದಿತು. ಬೈಕ್ನಲ್ಲಿ ಸವಾರಿ ಮಾಡುವಾಗ ಗುಂಡಿಗಳಿಂದಾಗಿ ತಳ್ಳಾಟವಾಗುತ್ತಿದ್ದರು. ನಾವು ಹಾಸ್ಯ ಮಾಡುತ್ತಾ ಮನೆ ತಲುಪಿದ್ದೇವೆ. ಲಾಕ್ಡೌನ್ ಘೋಷಣೆಯಾದಾಗ ನಾವು ಹಳ್ಳಿಗೆ ಹಿಂದಿರುಗಲು ಪ್ರಯತ್ನಿಸಿದ್ದರೂ ಪೊಲೀಸರು ಪ್ರಯಾಣಕ್ಕೆ ತಡೆದರು. ಅಪ್ಪ ಹಲವಾರು ಪ್ರಯತ್ನ ಮಾಡಿದರೂ ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಅಮ್ಮ ಮತ್ತು ನಾನು ಒಂದು ಸಣ್ಣ ಕೋಣೆಯಲ್ಲೇ 1 ತಿಂಗಳು ಕಳೆದಿದ್ದೇವೆ. ನನ್ನ ಕೋಣೆ ತುಂಬಾ ಚಿಕ್ಕದಾಗಿತ್ತು. ಹಳೆಯ ಕಟ್ಟಡವಾಗಿದ್ದರಿಂದ ಕೆಲ ದುರಸ್ತಿ ಕೆಲಸಗಳು ಬಾಕಿ ಇತ್ತು. ಲಾಕ್ಡೌನ್ನ ಮೊದಲ ಸಂಜೆ ಆಹಾರ ಪದಾರ್ಥಗಳನ್ನು ತುರ್ತಾಗಿ ಖರೀದಿಸಿದ್ದೇವೆ. ಅಂಗಡಿಗಳು ಮುಚ್ಚಿಬಿಡಬಹುದು ಎಂಬ ಭಯ ಎಲ್ಲರಿಗೂ ಇತ್ತು. ಹೆಚ್ಚುವರಿ ಬಟ್ಟೆಗಳು ಇರದ ಕಾರಣ ಅಮ್ಮನಿಗೆ ಹೊಸ ಬಟ್ಟೆಗಳು ಬೇಕಾಯಿತು. ಆದರೆ ಆ ಸಮಯದಲ್ಲಿ ಅಂಗಡಿಯಲ್ಲಿ ಸೀಮಿತ ಆಯ್ಕೆಗಳು ಮಾತ್ರ ಲಭ್ಯವಿದ್ದವು.
ಅದು ಒಂದು ಹಾಸ್ಯಭರಿತ ಅನುಭವವಾಗಿತ್ತು. ಆ ರಾತ್ರಿ ಊಟದ ನಂತರ ನಾವು ಟೆರೇಸ್ನಲ್ಲಿ ಸ್ವಲ್ಪ ಹೊತ್ತು ನಡೆದು ಬಂದೆವು. ಲಾಕ್ಡೌನ್ ದಿನಗಳು ಹೇಗಿರುತ್ತವೋ ಎಂಬ ಕುತೂಹಲ, ಅನಿಶ್ಚಿತತೆ ಮತ್ತು ಆತಂಕ ನಮ್ಮ ಮನಸ್ಸಿನಲ್ಲಿ ಇತ್ತು. ಆದರೆ ಪರಸ್ಪರ ಒಗ್ಗಟ್ಟಿನಿಂದ ನಾವು ಆ ಸಮಯವನ್ನು ಎದುರಿಸಿದ್ದೇವೆ. ಆ ರಾತ್ರಿ ತಾಯಿ ಗಾಢ ನಿದ್ರೆಯಲ್ಲಿದ್ದಾಗ ನನಗೆ ಲಾಕ್ಡೌನ್ನ ಅನಿಶ್ಚಿತತೆ ಮತ್ತು ಆತಂಕದ ಬಗ್ಗೆ ತುಂಬಾ ಚಿಂತೆಯಾಯಿತು. ತಾಯಿ ನನ್ನ ಪಕ್ಕದಲ್ಲೇ ಇದ್ದ ಕಾರಣ ನನಗೆ ಭದ್ರತೆಯ ಭಾವನೆ ಮೂಡಿತು. ಮರುದಿನ ಬೆಳಿಗ್ಗೆ ತಾಯಿ ಬೆಳಗಿನ ತಿಂಡಿ ತಯಾರಿಸಲು ತರಕಾರಿಗಳನ್ನು ಕತ್ತರಿಸುತ್ತಿದ್ದಳು. ನನ್ನ ಕೋಣೆಯಲ್ಲಿ ಪೀಠೋಪಕರಣಗಳಿಲ್ಲದೆ ಅವಳು ಹಾಸಿಗೆಯ ಮೇಲೆ ಕುಳಿತುಕೊಂಡಿದ್ದಳು. ನಾನು ಆಕೆಯೊಂದಿಗೆ ಹಾಸ್ಯ ಮಾಡಿ ಲಾಕ್ಡೌನ್ ಅನ್ನು ಹೇಗೆ ಎದುರಿಸೋದು ಎಂಬ ಬಗ್ಗೆ ಚರ್ಚೆ ಮಾಡಿದೆ. ಲಾಕ್ಡೌನ್ ದಿನಗಳಲ್ಲಿ ನಾವು ಒಟ್ಟಿಗೆ ಸಮಯ ಕಳೆಯುವ, ಹೊಸ ಹೊಸ ಪಾಕವಿಧಾನಗಳನ್ನು ಕಲಿಯುವ ಮತ್ತು ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವ ಅವಕಾಶವಾಯಿತು. ಸ್ನಾನದ ನಂತರ ಅಮ್ಮನು ಅಡುಗೆ ಮಾಡುತ್ತಾ, ಕುತ್ತಿಗೆ ತುಂಬಾ ನೋವು ಮಾಡ್ತಿದೆ ಎಂದಳು. ನಾನು ಅವಳಿಗೆ ದಿನವಿಡೀ ವಿಶ್ರಾಂತಿ ಪಡೆಯಲು ಹೇಳಿದೆ. ಆದರೆ ಅವಳು ನೀನು ಸ್ವಲ್ಪ ಮಸಾಜ್ ಮಾಡಿದ್ರೆ ಚೆನ್ನಾಗಿರುತ್ತದೆ ಎಂದಳು. ನಾನು ಅವಳ ಭುಜಗಳನ್ನು ನಿಧಾನವಾಗಿ ಒತ್ತುತ್ತಿದ್ದಂತೆ ಅವಳು ಚೆನ್ನಾಗಿದೆ ಮಗ, ಈಗ ಸ್ವಲ್ಪ ಹಗುರವಾಗಿದೆ ಎಂದಳು. ಅವಳಿಗೆ ಕಳಕಳಿಯಿಂದ ಮಾಡಿದ ಮಸಾಜ್ ಅವಳಿಗೆ ತುಂಬಾ ಆರಾಮ ತಂದಿತು. ಆ ಕ್ಷಣದಲ್ಲಿ ಲಾಕ್ಡೌನ್ನಲ್ಲಿದ್ದರೂ ನಮ್ಮಿಬ್ಬರಿಗೂ ಪರಸ್ಪರ ಕಾಳಜಿ ಮತ್ತು ಬೆಂಬಲವೇ ಮುಖ್ಯ ಅನಿಸಿತು. ಲಾಕ್ಡೌನ್ನ ಆ ದಿನಗಳಲ್ಲಿ ಒಟ್ಟಿಗೆ ಒಂದು ಸಣ್ಣ ಕೋಣೆಯಲ್ಲಿ ಇರಬೇಕಾದ್ದರಿಂದ ಕೆಲವೊಮ್ಮೆ ನನ್ನ ಸಹನೆ ತಪ್ಪುತ್ತಿತ್ತು. ಆದರೆ ನಂತರ ನನಗೆ ಅರಿವಾಯಿತು, ನಾನು ತಪ್ಪಾಗಿದ್ದೇನೆ. ತಾಯಿ ಕೋಪದಿಂದ ಬದಲಾಗಿ ಸಹನೆಯಿಂದ ಹೇಳಿದಳು, ಸುಕೇಶ್, ಏನಾದರೂ ಆಗಿದ್ದರೆ ಅದನ್ನು ಬಿಟ್ಟುಬಿಡು. ಇಂಥ ಸಮಯದಲ್ಲಿ ನಾವು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಬೇಕು. ಆ ಮಾತು ನನ್ನ ಕಣ್ಣೀರು ತರಿಸಿತು. ನನಗೆ ತಿಳಿಯಿತು, ಕಷ್ಟದ ಸಮಯದಲ್ಲಿ ಕುಟುಂಬವೇ ನಮ್ಮ ದೊಡ್ಡ ಶಕ್ತಿ. ಹೀಗೆ ನಮ್ಮ ದಿನಗಳು ಕಳೆದು ಹೋಯಿತು. ಕೆಲವೊಮ್ಮೆ ವಾದ, ಕೆಲವೊಮ್ಮೆ ನಗೆ, ಆದರೆ ಕೊನೆಯಲ್ಲಿ ತಾಯಿ-ಮಗನ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿತ್ತು. ಆ ಕ್ಷಣದಲ್ಲಿ ನನ್ನ ಮನಸ್ಸು ಸಂಪೂರ್ಣವಾಗಿ ಗೊಂದಲಗೊಂಡಿತ್ತು. ಅಮ್ಮ ನನ್ನನ್ನು ತಳ್ಳಿಹಾಕಿ ಹೇಳಿದಳು, ಸುಕೇಶ್, ಇದು ಸರಿಯಲ್ಲ. ನಾವು ಬೇರೆಯದೇ ರೀತಿಯಲ್ಲಿ ಈ ಕಷ್ಟವನ್ನು ಎದುರಿಸಬೇಕು. ಆ ಮಾತು ನನಗೆ ದೊಡ್ಡ ಹೊಡೆತವಾಯಿತು. ನಾನು ಎಷ್ಟು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದೇನೆ ಎಂಬುದು ಅರಿವಾಯಿತು. ನನಗೆ ತೋಚಿತು, ಪ್ರೀತಿಯನ್ನು ಹುಡುಕುವಲ್ಲಿ ನಾನು ತಪ್ಪಾದ ದಿಕ್ಕಿನಲ್ಲಿ ಓಡುತ್ತಿದ್ದೇನೆ. ಆ ರಾತ್ರಿ ನಾನು ನಿರ್ಧಾರ ಮಾಡಿಕೊಂಡೆ, ಅಮ್ಮನನ್ನು ನೋಯಿಸುವುದಕ್ಕಿಂತ ಅವಳೊಂದಿಗೆ ಜೀವನದ ಕಷ್ಟಗಳನ್ನು ಹಂಚಿಕೊಳ್ಳುವುದೇ ಮುಖ್ಯ. ಅಮ್ಮನ ಮಾತುಗಳು ನನ್ನ ಮನಸ್ಸಿಗೆ ತಟ್ಟಿದವು. ನಾನು ಎಷ್ಟು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದೇನೆಂಬುದು ನನಗೆ ಅರಿವಾಯಿತು. ಆ ದಿನದಿಂದ ನಾನು ನನ್ನ ಜೀವನವನ್ನು ಸರಿಯಾದ ದಾರಿಗೆ ತರುವ ನಿರ್ಧಾರ ಮಾಡಿದೆ. ನಮ್ಮಿಬ್ಬರ ನಡುವಿನ ಬಂಧುತನವನ್ನು ಕಾಪಾಡು